ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯ ನರದೇವ ನರೋತ್ತಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ದೇವತಿರಿ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾನ್ ಭಂಗಂ ಮಂಗಾಯತೆ ಹಿರಮತ್ಕೃಪತಮಹಂ ವಂದೇ ಶ್ರೀ ಗುರು ದೀನತಾರಿಣ ಪರಮಾನಂದ ಮಾಧುರಿ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಶ್ರೀಮದೇವ ಶ್ರೀಮದ ಶ್ರೀಮತಿ ಜಯಪದಾಗ ಸ್ವಾಮಿ ನಮೋ ನಮೋ ಚರ್ಮನಿರವರು ತಂತ ನಗರ ಗ್ರಾಮದಾರ ನಮೋ ಶ್ರೀಮದೇವ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ಗೌರವಾಣಿ ಪ್ರಚಾರಣೆ ಶೈಶೂನ್ಯವಾದ ಭಾಷಾ ದೇಶಧರ್ಮ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 7th canto 10th chapter. ಸೊ ಈ ತರ ಪ್ರಹ್ಲಾದ್ ಮಹಾರಾಜು ಎಷ್ಟು ಒಂದು ಒಳ್ಳೆ ಭಕ್ತರು, ಅವರ ಗುಣಾದಿಶಯಗಳು, ಯಾವ ತರ ಅವರು ಭಕ್ತಿ ಮಾಡಿದ್ದಾರೆ, ಅವರು ಜ್ಞಾನ, ಅವರು ಭಕ್ತಿ, ಅದೇ ತರ ಭೌತಿಕ ವಸ್ತುಗಳ ಮೇಲ್ಗಡೆ ಅವ್ರಿಗೂ ಯಾವ ತರ ಇಂಟ್ರೆಸ್ಟೇ ಇಲ್ಲ. ಯಾಕಂದ್ರೆ ಪ್ರಹ್ಲಾದನಿಗೂ ಆ ದೇವೋತ್ತಮ ಪರಮ ಪುರುಷರೇ ಶ್ರೇಷ್ಠ. ಸೊ ಅವರು ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋರು. ಅದು ಬಿಟ್ಟು ಈ ಭೌತಿಕ ವಸ್ತುಗಳು ಏನೇ ತನಕ ಬೇಡ ಅವರು ಹೇಳೋದು, ಈ ತರ ಅವರು ಭಗವಂತನ ಬಗ್ಗೆ ಸ್ತೋತ್ರ ಮಾಡೋದು ಪ್ರಹ್ಲಾದ್ ಮಹಾರಾಜು. ಮತ್ತೆ ಆ ದೇವರುಗಳು ಎಲ್ಲರಿಗೂ ಅವರು ನಮಸ್ಕಾರ ಮಾಡೋದು, ಇದೆಲ್ಲ ಯಾರು ಹೇಳ್ತಾ ಇರೋದು? ನಾರದರು ಯುಧಿಷ್ಠಿರಕ್ಕೂ ಹೇಳ್ತಾ ಇದ್ದಾರೆ. ಸೊ ಈ ತರ ಭಗವಂತ ಇಷ್ಟ ಪ್ರಹಾರ ಎಲ್ಲ ನಡೀತಾ ಇರುತ್ತೆ. ಭಗವಂತನ ಇಚ್ಛೆ ಏನು ಅದೇ ನಡೀತೆ, ನಮ್ಮಿಚ್ಛೆ ಏನ್ ನಡೆಯೋದಿಲ್ಲ. ಅದೇ ಇಲ್ಲಿ ಅವರು ಹೇಳಿದು. ಆ ದೇವೋತ್ತಮ ಪರಮ ಪುರುಷ ಭಕ್ತಿ ಮಾಡಬೇಕಂದ್ರೆ ನಾವು ಏನ್ ಮಾಡಬೇಕು? ಭಾಗವತ ಧರ್ಮ ಯಾವಾಗ ದೇವೋತ್ತಮ ಪರಮ ಪುರುಷನೇ ನಮಗೂ ಗದೀನ್ ಇರ್ಬೇಕು. ಯಾಕಂದ್ರೆ ಪ್ರಹ್ಲಾದ್ರು ಹೇಳಿದಾರಲ್ವಾ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮನಿವೇದನಂ. ಸೊ ಈ ತರ ನಾವು ಭಕ್ತಿ ಮಾಡಬೇಕು. ಇದೆಲ್ಲ ಅವರು ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಯಾರೊಬ್ಬರು ಭಗವಂತನ ಭಕ್ತಿಲಿ ಇರ್ತಾರೋ, ಯಾಕಂದ್ರೆ ಪ್ರಹ್ಲಾದರು ಅಷ್ಟೊಂದು ಶ್ರೇಷ್ಠ ಭಕ್ತರಾಗಿದ್ರು. ಸೊ ಅದಕ್ಕೆ ಅವ್ರಿಗೂ ಯಾವ ಒಂದು ಭೌತಿಕ ಬಂಧ ಅವ್ರಿಗೆ ಇಲ್ಲ. ಅವರು ಯಾವಾಗ ಭಗವಂತನ ಸೇವೆಯಲ್ಲೇ ಇದ್ರು. ಯಾಕಂದ್ರೆ ಪ್ರಹ್ಲಾದ ಅಂದ್ರೆ ಅದು ಭಗವಂತನ ಭಕ್ತ ಅಂದ್ರೆ ಪ್ರಹ್ಲಾದ ಅಂದ್ರೆ ಅವರು ಭಕ್ತರೇ. ಆ ತರ ಒಂದು ಶ್ರೇಷ್ಠವಾದ ಭಕ್ತರು ಪ್ರಹ್ಲಾದರು. ಸೊ ಅವರು ಮಾಡಿದ ಭಕ್ತಿ ಸೇವೆ ಆಗಲಿ, ಹಿರಣ್ಯಕಶಿಪು ವಧ ಆಗಲಿ, ಮತ್ತೆ ಭಗವಂತನ ಬಂದು ಈ ತರ ನರಸಿಂಹ ಅವತಾರ ತಗೊಂಡಿದ್ದಾಗಲಿ, ಈ ವರ್ಣನೆ ಎಲ್ಲ ಯಾರು ಕೇಳ್ತಾರೋ ಅವ್ರಿಗೂ ಯಾವೊಂದು ಭೌತಿಕ ಕಲ್ಮಶಗಳೇ ಇರಲ್ಲ. ಅವರು ಖಂಡಿತ ಆಧ್ಯಾತ್ಮಿಕ ಲೋಕಕ್ಕೂ ಹೋಗ್ತಾರೆ. ಮತ್ತೆ ನಾರದ ಋಷಿ ಏನ್ ಹೇಳ್ತಾರೆ ಗೊತ್ತಾ? ಓ ಯುಧಿಷ್ಠಿರ ಮಹಾರಾಜ, ಆ ಭಗವಂತ, ಆ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಇವಾಗ ಮನುಷ್ಯ ರೂಪಲ್ಲಿ ಇಲ್ಲಿ ಅರಣ್ಮನೆಗೆ ಬಂದಿದ್ದಾರೆ. ಅವರೇ ಇಲ್ಲಿ ಕೃಷ್ಣರಾಗ ಕೂತ್ಕೊಂಡಿದ್ದಾರೆ. ಪಾಂಡವರುಗಳೇ, ನೀವು ಬಂದು ಎಷ್ಟೊಂದು ಮಹಾಭಾಗ್ಯಶಾಲಿಗಳು. ಇಲ್ಲಿರೋ ಋಷಿಗಳು ಎಲ್ಲರೂ ಇಲ್ಲಿ ಯಾಕೆ ಬರ್ತಾರೆ ಅಂದ್ರೆ, ದೇವೋತ್ತಮ ಪರಮ ಪುರುಷರು ನಿಮ್ಮ ಮೇಲ್ಗಡೆ, ಪಾಂಡವರ ಮೇಲ್ಗಡೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಎಲ್ಲ ಋಷಿಗಳು ಇಲ್ಲಿ ಓಡೋಡಿ ಬರ್ತಾರೆ. ಯಾಕಂದ್ರೆ ಭಗವಂತ ಎಲ್ಲಿದ್ದಾರೋ ಅಲ್ಲೇ ಅಲ್ವಾ ಭಕ್ತರುಗಳೆಲ್ಲ ಜಾಸ್ತಿ ಬರಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ಶುದ್ಧ ಭಕ್ತರಾಗ ನೀವು, ಪಾಂಡವರುಗಳಾಗ ನೀವಿರ್ತೀರ. ಅದಕ್ಕೆ ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಇಲ್ಲಿ ಭಗವಂತನ ನೋಡಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾರೆ. ಆದ್ರೆ ಪ್ರಹ್ಲಾದ ತರ ಒಂದು ಭಕ್ತನಕ್ಕೂ ಈಕ್ವಲ್ ಯಾರೇ ಇಲ್ಲ. ಅಷ್ಟೊಂದು ಶ್ರೇಷ್ಠವಾದ ಭಕ್ತ ಅಂದ್ರೆ ಪ್ರಹ್ಲಾದನು. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ನಾವು ಎಷ್ಟೋ ಋಷಿಗಳು ನೋಡಿರ್ಬೋದು. ಏನೋ ಈ ತರ ವಸಿಷ್ಠರಾಗಲಿ, ಮರೀಚಿ ಆಗಲಿ, ಕಶ್ಯಪರಾಗಲಿ, ಬ್ರಹ್ಮ ಆಗಲಿ, ಮತ್ತೆ ದೇವರುಗಳಾಗಿರೋ ಬ್ರಹ್ಮ, ಶಿವ, ಇವರೆಲ್ಲ ಯಾಕೆ ನಿಮ್ಮ ಮನೆಗೆ ಬರ್ತಾರೆ ಅನ್ಕೊಳ್ತೀರಾ? ಯಾಕೆ ಬರ್ತಾರೆ?
ಏನು ಶಿವಾನಿ ನೋಡೋದು ಅಷ್ಟು ಸಾಧ್ಯವಾ? ಬ್ರಹ್ಮಾನಿ ನೋಡೋದು ಅಷ್ಟು ಸಾಧ್ಯವಾ? ಇಷ್ಟು ದೊಡ್ಡ ದೊಡ್ಡ ಋಷಿಗಳನ್ನೇ ನೋಡೋದು ಅಷ್ಟು ಸಾಧ್ಯವಾ? ಯಾಕೆ ಬರ್ತಾರಂದ್ರೆ ಇಲ್ಲಿ ಆ ದೇವೋತ್ತಮ ಪರಮಪುರುಷ ಕೃಷ್ಣ ಇದ್ದಾರೆ, ಅದಕ್ಕೆ ಅವರೆಲ್ಲ ಇಲ್ಲಿ ಬರ್ತಾರೆ. ಆಕ್ಚುಲಿ ಅರುವ ಬ್ರಹ್ಮ, ಯಾಕಂದ್ರೆ ಕೆಲ ಋಷಿಗಳು ಜ್ಞಾನಿಗಳು ಏನ್ ಮಾಡ್ತಾರೆ, ಅರುವ ಬ್ರಹ್ಮನಿ ಪೂಜೆ ಮಾಡ್ತಾರೆ. ಆ ಅರುವ ಬ್ರಹ್ಮ ರೂಪಲ್ಲಿ ಇರೋದು ಆ ಕೃಷ್ಣನೇ. ಆ ಅರುವ ಬ್ರಹ್ಮನ ಕಾರಣವೇ ಆ ಭಗವಂತ ಕೃಷ್ಣನೇ. ಸೊ ಈ ತರ ಎಲ್ಲ ಆಲ್ ಟೈಪ್ಸ್ ಎಲ್ಲರಿಗೂ ಶ್ರೇಷ್ಠ ಯಾರು ಅಂದ್ರೆ ಆ ದೇವೋತ್ತಮ ಪರಮಪುರುಷ ಕೃಷ್ಣನು. ಆ ತರ ಇರುವ ದೇವೋತ್ತಮ ಪರಮಪುರುಷ ನಿನ್ ಫ್ರೆಂಡ್ ಆಗಿದ್ದಾರೆ, ನಿನ್ ಸ್ನೇಹಿತನಾಗಿದ್ದಾರೆ ನೋಡಿ. ಅಷ್ಟೊಂದು, ಅದು ನಿನ್ ರಿಲೇಷನ್, ನಿನ್ ಮಾಮ ಮಗ. ಸೊ ಇಷ್ಟೊಂದು ನಿನ್ ರಿಲೇಷನ್ ಅವರು. ಸೊ ಈ ತರ ಇರೋದಿಂದು ಆಕ್ಚುಲಿ ನಾವೆಲ್ಲ ಅವ್ರಿಗೆ ಸೇವೆ ಮಾಡಬೇಕು, ಆದ್ರೆ ಅವರು ನಿಮ್ಗೆಲ್ಲ ಸೇವೆ ಮಾಡ್ತಾರೆ. ಸೊ ಆಕ್ಚುಲಿ ಆ ದೇವೋತ್ತಮ ಪರಮ ಪುರುಷರೇ ನಿಮ್ಗೂ ಇವಾಗ ಆಧ್ಯಾತ್ಮಿಕ ಗುರುವಾಗೂ ಇರ್ತಾರೆ. ಸೊ ಅಷ್ಟೊಂದು ಭಾಗ್ಯಶಾಲಿಗಳು ನೀವು, ಅವರು ಹೇಳ್ತಾ ಇದ್ದಾರೆ. ಒಂದು ಟೈಮ್ ಏನಾಯ್ತು ಗೊತ್ತಾ, ಶಿವ ಬ್ರಹ್ಮ ಈ ತರ ಇರೋ ದೇವರುಗಳು ಯಾವಾಗ ಏನಾவது ಒಂದು ಟೈಮು ಕಷ್ಟದಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ. ಯಾಕಂದ್ರೆ ಇವರು ಯಾವಾಗ ಕೃಷ್ಣ ಹೇಳ್ಕೊಟ್ಟಿದಾರಲ್ವಾ ಯಾವ ತರ ನಾವು ಬಂದು ಇರಬೇಕು. ಅದಾವುದು ಆ ಮೋಕ್ಷಕ್ಕೂ 10 ವಿಷಯಗಳು ನಾವು ನಿನ್ನೆ ನೋಡಿದೀವಲ್ವಾ. ಮೌನವಾಗಿರೋದು, ಧ್ಯಾನ ಮಾಡೋದು, ಭಕ್ತಿ ಸೇವೆ ಮಾಡೋದು, ಮತ್ತೆ ಬೌದ್ಧಿಕ ಆಸೆಯಿಂದ ಬಿಡುಗಡೆ ಆಗೋ, ಈ ತರ ಎಲ್ಲ ಅನುಷ್ಠಾನ ಮಾಡ್ತಾರೆ ಋಷಿಗಳು ಅಲ್ವಾ. ಸೊ ಈ ತರ ಅನುಷ್ಠಾನ ಮಾಡೋ ಅವರಿಂದು ಭಗವಂತ ನಮ್ಮ ಮೇಲ್ಗಡೆ ಪ್ರೀತಿ ತೋರಿಸ್ತಾರಂದ್ರೆ ಏನ್ ಕಾರಣ? ನಾವು ಭಕ್ತಿ ಮಾಡ್ತೀವಿ, ಅದಕ್ಕೆ ನಮ್ಮ ಮೇಲ್ಗಡೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ. ಸೊ ಇವಾಗ ನೀವು ನೋಡಿ, ಪಾಂಡವರುಗಳಾಗ ನೀವಾಗಲಿ, ಗೋಪಿಯರುಗಳಾಗಿ, ಮತ್ತೆ ಗೋಪರ್ಗಳು, ತಾಯಿ ಯಶೋಧ, ನಂದ ಮಹಾರಾಜ, ವೃಂದಾವನ ವಾಸಿಗಳು, ಇವರೆಲ್ಲ ಭಗವಂತನಿಗೆ ಜಾಸ್ತಿ ಪ್ರಿಯ, ಕೃಷ್ಣನಿಗೆ ಜಾಸ್ತಿ ಪ್ರಿಯ. ಸೊ ಯಾಕಂದ್ರೆ ಇವರೆಲ್ಲ ಯಾವಾಗ ಭಗವಂತ ನೆನೆಸ್ಕೊಳ್ತಾ ಇರ್ತಾರೆ. ಈ ತರ ಶುದ್ಧ ಭಕ್ತರಲ್ಲಿ ಬಿಟ್ಟು ಭಗವಂತನಿಗೆ ಇರಕ್ಕೆ ಆಗಲ್ಲ, ಏನ್ ಮಾಡೋದು? ಇವಾಗ ನಾರದರು ಮತ್ತೆ ಹೇಳ್ತಾರೆ, ಓ ಯುಧಿಷ್ಠಿರ ಮಹಾರಾಜ, ಮುಂದೂರು ಕಾಲದಲ್ಲಿ ಏನಾಯ್ತು ಗೊತ್ತಾ, ಮಯದಾನವನ್ ಒಂದು ಅಸುರ ಇದ್ದಿದ್ದಾನೆ. ಅವನು ಶಿವನ ಕೀರ್ತಿ ನಾಶ ಮಾಡಕ್ಕೋಸ್ಕರ ಒಂದು ಕೆಲಸ ಮಾಡಿದ್ದಾನೆ ಅವನು. ಸೊ ಆ ಕಷ್ಟ ಇಂದು ಆ ಶಿವನ್ನೇ ಯಾರು, ಆ ದೇವೋತ್ತಮ ಪರಮಪುರುಷ ಕೃಷ್ಣನೇ ಆ ದುಃಖದಿಂದ ಅವ್ರನ್ನೇ ಬಿಡುಗಡೆ ಮಾಡಿದ್ದಾರೆ ಹೇಳಿದ್ದಾರೆ. ಅವಾಗ ಯುಧಿಷ್ಠಿರರು ಕೇಳ್ತಾರೆ, ಓ ಆತರ ಈತ ಏನು, ಆ ಅಸುರ ಮಯದಾವನ್ ಏನ್ ಮಾಡಿದಾನೆ, ಶಿವನ ಕೀರ್ತಿಗೆ ಯಾಕೆ ಭಂಗ ಆಯಿತು, ಕೃಷ್ಣ ಬಂದು ಯಾವ ತರ ಅವರನ್ನೇ ರಕ್ಷಣೆ, ಅದಾದ್ರು ಶಿವನ್ನೇ ಯಾವ ತರ ರಕ್ಷಣೆ ಮಾಡಿದ್ದಾರೆ, ಯಾವ ತರ ಆ ಕೀರ್ತಿನಿ ಅವರು ರಕ್ಷಣೆ ಮಾಡಿದ್ದಾರೆ, ದಯವಿಟ್ಟು ನಾರದ ಋಷಿ ನೀವು ನಮ್ಗೂ ಹೇಳಿನೇ ಹೇಳ್ತಾರೆ. ಇವಾಗ ಮತ್ತೆ ನಾರದರು ಮಾತಾಡಕ್ಕೆ ಶುರು ಮಾಡ್ತಾರೆ. ಓ ಆ ದೇವೋತ್ತಮ ಪರಮಪುರುಷ ಕೃಷ್ಣನ ಕರುಣೆಯಿಂದ ಭಗವಂತ ಎಲ್ಲ ದೇವರುಗಳು ಒಂದೊಂದು ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿನೇ ಅವರು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಲ್ವಾ. ಆದ್ರೆ ಈ ಅಸುರ ಮಯದಾನವನ್ ಏನ್ ಮಾಡ್ತಾನೆ, ಈ ತರ ದೇವರುಗಳು ಬ್ರಹ್ಮ ಶಿವ ಹತ್ರ ಇಂದು ಈ ತರ ಆಶೀರ್ವಾದ ತಗೊಳ್ತಾನೆ. ತಗೊಂಡಿದ ಮೇಲ್ಗಡೆ ಅವನು ಆ ಫಲ ಇರುತ್ತಲ್ವಾ, ಅದು ಬಂದು ಮಿಸ್ಯೂಸ್ ಮಾಡ್ಕೊಳ್ತಾನೆ. ಸೊ ಏನಾಗುತ್ತೆ, ಅಸುರಗಳಿಗೂ ಒಂದು ದೊಡ್ಡ ಅಸುರವಾಹ ಇರೋನು ಯಾರು ಅಂದ್ರೆ ಮಯದಾನವನು. ಸೊ ಅವನು ಬಂದು 3 ಟೈಪ್ಸ್ ಆಫ್ ಆಕಾಶ ವಿಮಾನ ಮಾಡಿದ್ದಾನೆ. ಏನು ಅಂದ್ರೆ ಒಂದು ಬಂದು ಚಿನ್ನದಿಂದ ಮಾಡಿದ್ದು, ಒಂದೊಂದು ಬೆಳ್ಳಿಯಿಂದ ಮಾಡಿದ್ದು, ಒಂದು ಬಂದು ಅಯನ್ ಎಂದು ಮಾಡಿದ್ದಾನೆ. ಸೊ ಈ ತರ ಅಸಾಧಾರಣವಾಗಿರೋ ಆ ವಿಮಾನಗಳು ಯಾರ ಕಣ್ಣಿಗೆ ಕಾಣಿಸಲ್ಲ, ಆ ತರ ಅಷ್ಟು ಬೇಗ ಇಲ್ಲಿ ಅಲ್ಲಿ ಓಡಾಡ್ತಾ ಇರುತ್ತಂತೆ. ಸೊ ಯುಧಿಷ್ಠಿರ ಮಹಾರಾಜ ಏನ್ ಮಾಡಿದಾನೆ, ಅಸುರಗಳನ್ನೆಲ್ಲ ಅದು ಒಳಗಡೆ ಆ ವಿಮಾನ ಒಳಗಡೆ ಇದ್ಕೊಂಡು ಅವರು ಅಷ್ಟು ಚೆನ್ನಾಗಿ ಅವರು ಏನ್ ಮಾಡಿದ್ದಾರೆ,
ಮೇಲ್ಗಡೆ ಇರೋ ಲೋಹಗಳು, ಮಧ್ಯದಲ್ಲಿರೋ ಲೋಹ, ಕೆಳಗೆ ಇರೋ ಲೋಹ, ಎಲ್ಲಾ ಲೋಹಕ್ಕೂ ಆ ವಿಮಾನಗಳು ಹೋಗುತ್ತಂತೆ. ಸೊ ಆ ತರ ಹೋಗಿ ಎಲ್ಲಾ ಲೋಹದಲ್ಲಿರೋರು ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದಾರೆ ಅವರು, ಯಾರು ಅಸುರರುಗಳು. ಸೊ ಮತ್ತೆ ಮೇಲ್ಗಡೆ ಇರೋ ಲೋಹ ಅನ್ನ ನಾಶವೇ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಈ ತರ ನಾಶ ಮಾಡಕ್ಕೆ ಶುರು ಮಾಡೋದಿಂದು ಎಲ್ಲಾ ದೇವರುಗಳು ಹೋಗಿ ಶಿವನ ಹತ್ರ ಶರಣಾಗತರಾಗಿದ್ದಾರೆ ಮಾಡಿ. ಓ ಸ್ವಾಮಿ ನೋಡಿ, ಇವಾಗ 3 ಲೋಹಕ್ಕೂ ನಾಶ ಮಾಡ್ತಾ ಇದ್ದಾನೆ ಯಾರು, ಆ ಮಯದಾನವನು. ದಯವಿಟ್ಟು ನೀವೇ ರಕ್ಷಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಶಿವಾನಿ ಈ ತರ ಕೇಳೋದಿಂದು ದೇವರುಗಳು ಈ ತರ ಕೇಳ್ಬಿಟ್ಟಿದ್ದಾರೆ. ಸೊ ಓಕೆ, ನೀವೇನ್ ಭಯಪಡಬೇಡ, ನಾವು ಹೋಗಿ ಅವ್ರ ಆ ಬಿಲ್ಲು ಅಂಬು ತಗೊಂಡು ಆ ಅಸುರರುಗಳನ್ನ ಆ 3 ಆ ಆಕಾಶ ವಿಮಾನ ತರ ಇರುತ್ತಲ್ವಾ, ಅದು ವಿಮಾನ ತರ ಅಲ್ಲ, ದೊಡ್ಡ ಪ್ಯಾಲೇಸ್ ತರ ಇರುತ್ತೆ ಅದು. ಸೊ ಅದು ಎಲ್ಲ ನಾವು ನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಶಿವ ಏನ್ ಮಾಡಿದ್ದಾರೆ, ಆ ಬಿಲ್ಲ ಅಂಬಿಂದು ಆ ಅಂಬು ಬಿಟ್ಟಿದ್ದಾರೆ. ಸೊ ಆ ತರ ಅಂಬು ಬಿಡುವಾಗ ಒಂದೊಂದು ಅಂಬು ಯಾವ ತರ ಇರುತ್ತೆ ಅಂದ್ರೆ ಆ ಕೆಂಡಮಂಡಲವಾದ ದಂಡಗಳು ತರ ಇತ್ತಂತೆ. ಅಷ್ಟು ಪ್ರಕಾಶ, ಅಷ್ಟೊಂದು ಶಾರ್ಪ್ ಆಗಿ ಹೋಗಿದೆ ಅಂತೆ. ಸೊ ಆ ವಿಮಾನ ಒಳಗಡೆ ಯಾರೆಲ್ಲ ಬಚ್ಚಿಟ್ಕೊಂಡಿದ್ರೋ ಅವರೆಲ್ಲ ಏಟು ಬಿತ್ತು. ಸೊ ಯಾಕಂದ್ರೆ ಆ ವಿಮಾನ ಮಾಯ ಆಗುತ್ತೆ ಅಲ್ವಾ. ಸೊ ಆ ತರ ಶಿವ ಬಂದು ಮಾಡುವಾಗ ಆಕ್ಚುಲಿ ಅಲ್ಲಿ ಯಾರ್ಕೆಲ್ಲ ಏಟು ಬಿದ್ದು ಅಲ್ಲಿ ಬಂದು ಒಂದು ಬಾಯಿ ಇಟ್ಕೊಂಡಿದ್ದಾರೆ ಮಯದಾನವ. ಏನು ಬಾಯಿ ಅಂದ್ರೆ ಅಮೃತ ಬಾಯಿ ಅದು. ಸೊ ಅದು ಮುಳುಗಿ ಆಚೆ ಬಂದ್ರೆ ಅಷ್ಟೇ ಅವ್ರಿಗೆಲ್ಲ ಮತ್ತೆ ಏನಾಗಲ್ಲ. ಆ ಅಮೃತ ರಸ ಇರೋ ಬಾಯಿ ಅದು. ಅಲ್ಲಿರೋ ಯಾರೆಲ್ಲ ತೀರೋಗಿದ ಅಸುರರುಗಳಿದ್ದಾರೋ ಅದು ಒಳಗಡೆ ಮುಕ್ಕಿ ತೆಗೆದಿದ್ರೆ ಅಷ್ಟೇ ಎಲ್ಲರಿಗೂ ಮತ್ತೆ ಪ್ರಾಣ ಬಂದ್ಬಿಡುತ್ತೆ. ಸೊ ಈ ತರ ಮತ್ತೆ ತೀರೋಗಿದ ಅಸುರಗಳ ಮತ್ತೆ ಅದು ಒಳಗಡೆ ಹಾಕಿ ಮತ್ತೆ ಆಚೆ ತೆಗೆಯುವಾಗ ಎಲ್ಲರಿಗೂ ಪ್ರಾಣ ಬಂತು. ಇಟ್ಸ್ ವೆರಿ ಸ್ಟ್ರಾಂಗ್ ಆಗಿಬಿಡ್ತಾರೆ ಅವರೆಲ್ಲ. ಓಕೆ, ಸೊ ಆ ತರ ಸ್ಟ್ರಾಂಗ್ ಆಗಿಬಿಟ್ಟು ಯಾರೇ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಂದು ಶರೀರ ವೆರಿ ಸ್ಟ್ರಾಂಗ್ ಆಗುತ್ತೆ, ಅದಾವುದು ವೈರ ತರ ವೆರಿ ಸ್ಟ್ರಾಂಗ್. ಸೊ ಆ ತರ ಇರುವಾಗ ಶಿವಕ್ಕೂ ಬೇಜಾರಾಯ್ತು, ಇದೇನಪ್ಪ ಅದು ನಾವು ಎಷ್ಟು ಅವ್ರನ್ನೆಲ್ಲ ಕೊಂದಿದ್ರೆ ಮತ್ತೆ ಮತ್ತೆ ಏನಾಗುತ್ತೆ, ಮತ್ತೆ ಅವ್ರಿಗೆಲ್ಲ ಪ್ರಾಣ ಬರ್ತಾ ಇದೆ. ಅದು ಇಟ್ಸ್ ವೆರಿ ಸ್ಟ್ರಾಂಗ್ ಆಗ್ತಾ ಇದೆ. ಆಕ್ಚುಲಿ ಆ ಬಾಯಿ ಏನ್ ಗೊತ್ತಾ, ಮೃತ್ಯು ಸಂಜೀವಿನಿ ಅದು ಆಯುರ್ವೇದಿಕ್ ಮೂಲಕ ಆ ತರ ಮಾಡಿದ್ದಾರೆ ಅವರು. ಸೊ ಯಾರೊಬ್ರು ಪ್ರಾಣ ಹೋಗೋ ದಾರಿಲಿ ಇರ್ತಾರೋ ಅದು ಮುಕ್ಕಿ ಆಚೆ ತೆಗಿದರೆ ಅವ್ರಿಗೂ ಪ್ರಾಣ ಬಂದ್ಬಿಟ್ಟು ಚೆನ್ನಾಗೇ ಆಗ್ತಾರೆ, ಅಷ್ಟು ದಿನಗಾತ್ರವಾಗಿ ಇರ್ತಾರೆ ಅವರು. ಸೊ ಇವಾಗ ಅವ್ರಿಗೂ ಶಿವಕ್ಕೂ ಏನ್ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ಈ ತರ ವರ ಎಲ್ಲ ಕೊಟ್ಟಿದ್ದು ಯಾರಂದ್ರೆ ಶಿವನೇ, ಶಿವ ಮತ್ತೆ ಬ್ರಹ್ಮ. ಇವರಿಬ್ಬರನ್ನು ಬಿಟ್ಟು ಮತ್ತೆ ಯಾರು ಮಾಡ್ತಾರೆ ಈ ತರ. ಮತ್ತೆ ಇವಾಗ ಈ ಪ್ರಾಬ್ಲಮ್ ಇಂದ ಏನು ನಾವು ಯಾವ ತರ ಆಚೆ ಎಲ್ಲರನ್ನು ರಕ್ಷಣೆ ಮಾಡೋದು ಶಿವಕ್ಕೆ ಏನೇ ಗೊತ್ತೇ ಇಲ್ಲ. ಆವಾಗ ವಿಷ್ಣು ನೋಡ್ತಾರೆ, ಓಕೆ, ಯಾಕಂದ್ರೆ ಶಿವ ಎಷ್ಟು ಜಗಳ ಮಾಡಿದ್ರೆ ಎಲ್ಲ ತೀರೋಗ್ತಾರೆ ಮತ್ತೆ ಎಲ್ಲರ ಪ್ರಾಣ ಬಂದು ಇಟ್ಸ್ ವೆರಿ ಸ್ಟ್ರಾಂಗ್ ಬಾಡಿ ಸಿಕ್ಬಿಡುತ್ತೆ. ಇದೆಲ್ಲ ವಿಷ್ಣು ನೋಡಿದ್ದಾರೆ. ಓಕೆ, ಮತ್ತೆ ಆ ಮಯದಾನವ ಎಲ್ಲಿ ಏನ್ ಮಾಡಿದನೋ ಅದೆಲ್ಲ ನಾವು ಸ್ಟಾಪ್ ಮಾಡಿದ್ರೆ ಮತ್ತೆ ಇದೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೇನು. ವಿಷ್ಣು ಏನ್ ಮಾಡಿದರೆ, ಒಂದು ಹಸು ರೂಪಲ್ಲಿ ರೂಪನೇ ಬದಲಾಯಿಸ್ಕೊಂಡಿದ್ದಾರೆ. ಮತ್ತೆ ಬ್ರಹ್ಮ ಅವರು ಕರು ತರ ರೂಪ ಬದಲಾಯಿಸ್ಕೊಂಡಿದ್ದಾರೆ. ಸೊ ಇಬ್ಬರು ಏನ್ ಮಾಡ್ತಾರೆ, ಆ ತ್ರಿಪುರ ಅದಾದ 3 ದೊಡ್ಡ ದೊಡ್ಡ ವಿಮಾನ ತರ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ತಾರೆ. ಅಲ್ಲಿ ಆ ಬಾಯಿ ಇರುತ್ತಲ್ವಾ, ಸೊ ಅಲ್ಲಿ ಇರೋ ಆ ನೀರಿನಿ ಇವರು ಕುಡಿದು ಬಿಡ್ತಾರೆ. ಆ ಹಸು ಮತ್ತೆ ಆ ಕರು ಇಬ್ರು ಕುಡಿದು ಬಿಡ್ತಾರೆ. ಸೊ ಮಯದಾನವನಿಗೆ ಗೊತ್ತಾಗಿ ಬಿಟ್ಟಿದೆ, ಯಾಕಂದ್ರೆ ಅಲ್ಲಿ ಬಂದಿರೋದು ಯಾರು, ದೇವೋತ್ತಮ ಪರಮ ಪುರುಷ. ಸೊ ಮತ್ತೆ ನಾವು ಬಂದು ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಭಗವಂತನ ಏನ್ ತೀರ್ಮಾನ ಮಾಡ್ತಾರೋ ಅದುವೇ ನಡೆಯುತ್ತೆ. ನಾವ್ ಏನ್ ತೀರ್ಮಾನ ಮಾಡ್ತೀವೋ ಅದೆಲ್ಲ ಆಗಲ್ವೇ.
ಸೊ ಮಯದಾನವನ್ಕದು ಗೊತ್ತಾಯ್ತು. ಗೊತ್ತಾಗಿದ ಮೇಲ್ಗಡೆ ಎಲ್ಲರೂ ಬೇಜಾರಾಗಿದೆ. ಅಸುರರೆಲ್ಲ ಇವಾಗ ನೀರ್ನಿ ಇವ್ರು ಕುಡಿದು ಬಿಡ್ತಾರೆ. ಕುಡಿದಾದ್ಮೇಲೆ ಏನಾಗುತ್ತು? ಸೊ ಅವಾಗ ಮಯದಾನವನ್ನ ಹೇಳ್ತಾನೆ, ಇಲ್ಲಿ ಬಂದು ದೇವರಾಗಲಿ, ಅಸುರರಾಗಲಿ, ಮನುಷ್ಯರಾಗಲಿ, ಯಾರಾಗಲಿ, ಸೊ ನಾವು ಯಾವ ತರ ಇರಬೇಕು, ಯಾವ ತರ ಜೀವನ ಮಾಡಬೇಕು, ಎಲ್ಲ ತೀರ್ಮಾನ ಮಾಡೋದು ಯಾರು? ಆ ದೇವೋತ್ತಮ ಪರಮ ಪುರುಷರೇ. ಸೊ ಏನ್ ತೀರ್ಮಾನ ಮಾಡ್ತಾರೋ ಅದುವೇ ನಡೆಯುತ್ತೆ, ನಮ್ಮಿಷ್ಟ ಪ್ರಕಾರ ಏನ್ ನಡೆಯಲ್ಲ. ಯಾಕಂದ್ರೆ ಇಷ್ಟು ದಿನ ಎಲ್ಲರಿಗೂ ಜೀವನ ಕೊಡ್ತಾ ಇದ್ರು. ಯಾರೆಲ್ಲ ತೀರೋಗಿದೋ ಅಸುರರ್ಗಳಿದ್ರು ಎಲ್ಲರಿಗೂ ಜೀವನ ಕೊಟ್ಟಿದ್ದು ಯಾರು? ಆ ಮಯದಾನವನು. ಬಟ್ ಇವಾಗ ಮತ್ತೆ ಆಗಲ್ಲ ಅನ್ನೋ ಅವರು ಹೇಳ್ಬಿಡ್ತಾರ. ಮತ್ತೆ ನಾರದರು ಏನ್ ಹೇಳ್ತಾರೆ ಗೊತ್ತಾ? ಆ ದೇವೋತ್ತಮ ಪರಮ ಪುರುಷರು ಏನ್ ಮಾಡ್ತಾರೆ? ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ತಪಸ್ಸು, ಮತ್ತೆ ಈ ತರ ಅದು ಎಲ್ಲ ಏನಾಗ ಕೊಡ್ತಾರೆ? ಒಂದು ರಥ, ಅದಕ್ಕೆ ಬಂದು ಒಂದು ಸಾರಥಿ, ಸೊ ಎಲ್ಲಾ ಐಶ್ವರ್ಯನೇ ಯಾರು ಕೊಡ್ತಾರಂತೆ? ಶಿವಕ್ಕೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರಿಗೂ ರಥ, ಸಾರಥಿ, ಕೊಟಿ, ಕುದುರೆಗಳು, ಆನೆಗಳು, ಬಿಲ್ಲು, ಕವಶ, ಅಂಬುಗಳು ಎಲ್ಲ ಬಂದ್ಬಿಟ್ಟಿದೆ. ಆಕ್ಚುಲಿ ಆ ಯುದ್ಧಕ್ಕೂ ಉಪಕರಣಗಳು, ಯುದ್ಧ ಮಾಡಕ್ಕೆ ಉಪಕರಣಗಳೆಲ್ಲ ಬೇಕಲ್ವಾ? ಸೊ ಆ ಉಪಕರಣಗಳೆಲ್ಲ ಭಗವಂತ ಕೊಟ್ಟಿದ್ದಾರಂತೆ ಶಿವಾಕು. ಸೊ ಅದು ಇಟ್ಕೊಂಡು ಅವರ ಆ ರಥದಲ್ಲಿ ಹೋಗಿ ಯುದ್ಧ ಮಾಡಿದಾರಂತೆ. ಯಾರು? ಶಿವ. ಸೊ ಆ ತರ ಅವರು ಯುದ್ಧ ಮಾಡುವಾಗ ಏನಾಯ್ತು ಗೊತ್ತಾ? ಅವರು ಅಂಬಿಂದು ಮಾಡಿದ ಆ ಬಿಲ್ಲಿಂದು ಬಂದಿರೋ ಆ ಅಂಬು ಅದು ಹೋಗಿ ಆ 3 ವಿಮಾನಗಳನ್ನೇ ನಾಶ ಮಾಡಿಬಿಟ್ಟಿದೆ. ಆ 3 ವಿಮಾನಗಳು ಇವಾಗ ಪೂರ್ತಿ ಭಸ್ಮಾಗಿ ಬಿಟ್ಟಿದೆ ಅಂತೆ. ಸೊ ಈ ತರ ಆಕಾಶ ವಿಮಾನಗಳು ಎಲ್ಲ ನಾಶ ಆಗಿದ ಮೇಲ್ಗಡೆ ಇವಾಗ ದೇವರುಗಳು, ಋಷಿಗಳು, ಪಿತೃಗಳು, ಸಿದ್ಧರುಗಳು ಎಲ್ಲರೂ ಶಿವ ಮೇಲ್ಗಡೆ ಅಷ್ಟು ಹೂ ಹಾಕಿ ಎಲ್ಲರೂ ನಮಸ್ಕಾರ ಮಾಡಿದಾರಂತೆ. ಸೊ ಅವಾಗ ಅಪ್ಸರಸ್ಗಳೆಲ್ಲ ಅಷ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರಂತೆ. ಸೊ ಯುಧಿಷ್ಠಿರ ಮಹಾರಾಜ ಈ ತರ ದೇವರುಗಳಿರೋ ಆ 3 ವಿಮಾನಗಳು ಶಿವ ಈ ತರ ಭಸ್ಮ ಮಾಡಿದಾರಲ್ವಾ? ಸೊ ಆವಾಗ ಎಲ್ಲರೂ ಅವ್ರಿಗೂ ನಮಸ್ಕಾರ ಮಾಡಿ ಎಲ್ಲರೂ ಅವ್ರಿಗೂ ಕೃತಜ್ಞತೆ ಹೇಳಿದಾರಂತೆ. ಯಾರೊಬ್ಬರು ಆ ದೇವೋತ್ತಮ ಪರಮ ಪುರುಷನಿ ಭಕ್ತಿ ಮಾಡ್ತಾರೋ, ಯಾರೊಬ್ಬರು ಆ ಅಸಾಧಾರಣವಾಗಿರೋ ಭಗವಂತನ ಲೀಲೆ ಬಗ್ಗೆ ಕೇಳ್ತಾರೋ, ಆ ಶ್ರೇಷ್ಠವಾದ ಋಷಿಗಳಾಗಲಿ ಭಗವಂತನ ಭಕ್ತಿ ಮಾಡ್ತಾರೋ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ಭಗವಂತ, ಯಾಕಂದ್ರೆ ಕೃಷ್ಣ ಒಬ್ಬನೇ ದೇವೋತ್ತಮ ಪರಮ ಪುರುಷರು. ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ವಾಸುದೇವ ಸರ್ವಮಿತಿ, ಭಗವಂತನ ಬಿಟ್ಟು ಮತ್ತೆ ಏನೇ ಇಲ್ಲ. ಸೊ ನಾವು ಭಗವಂತನೇ ಬಿಟ್ಟಿದ್ರೆ ಈ ಮಾಯೆ ಒಳಗಡೆ ನಾವು ಸಿಕ್ಕಾಕೊಳ್ತೀವಿ. ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ನೀವೆಲ್ಲ ಕೃಷ್ಣ ಭಕ್ತಿ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ತರ ಎಲ್ಲರೂ ಜಪಿಸ್ಕೊಂಡು, ಯಾಕಂದ್ರೆ ಇದುವೇ ನಮ್ನ ಯುಗ ಧರ್ಮ ಆಗುತ್ತೆ. ಯುಗ ಧರ್ಮನೇ ಎಲ್ಲರೂ ಫಾಲೋ ಮಾಡಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಇವಾಗ ನಮ್ದು 10 ಅಧ್ಯಾಯ ಕಂಪ್ಲೀಟ್ ಆಯ್ತು. ಹರೇ ಕೃಷ್ಣ.